ಸಾವ್ಕಾರ ಮಂದಿಗೆಲ್ಲ ನಮಸ್ಕಾರ ರೀ. ಸಾವ್ಕಾರ ಮಂದಿ ಖಾಲಿ ಕೂತು ಮನುಷ್ಯ ಅಂತಲ್ಲಿ ದೇವ್ನ ಮನೆ ಇದ್ದಂಗೆ ನೋಡ್ರಪ್ಪ. ಯಾಕಂದ್ರೆ ಮನುಷ್ಯಾಗ ಏನು ಮಾಡಬೇಕು ಅನ್ನೋದು ತಿಳಿಯಂಗಿಲ್ಲ. ಖಾಲಿ ಇದ್ದಾಗ ವೀಕೆಂಡ್ದಾಗಂತೂ ನನ್ನ ವೈಫಿಗೆ ಊರಿಗೆ ಹೋಗಿದ್ದಾಳು, ಮಾಡೋಕೆ ಕೆಲಸ ಇಲ್ಲ ಏನಿಲ್ಲ ಅಂತೇಳಿ ಬಂದು ಕೂತೀನಿ ರೀ. ಇದು ನಮ್ಮ ಏರಿಯಾದ ಅಜ್ಜಗಳು ಕೊಂಡು ಜಾಗ ನೋಡ್ರಿ. ಯಾಕಂದ್ರೆ ಎಲ್ಲ ಜೀವನದಾಗ ಬ್ಯಾಸತ್ತು ಬಂದ ಕಟ್ಟಿ ಉಸಾಬರಿ ಮಾಡೋಕೆ ಸಿಟಿ ಒಳಗಿನ ಕಟ್ಟಿ ಅಂತಾರಲ್ಲ ಅಂಥ ಜಾಗ ರೀ ಇದು. ನಾನು ಅಲ್ಲಿ ಕೂತ ಒಂದು 10 ನಿಮಿಷ ಅದಕ್ಕೂಲೆ ಪಾನಿಪುರಿ ತಿನ್ಬೇಕು ಬಂದು ಪಾನಿಪುರಿ ತಿನ್ರಿ ಮತ್ತು ನಮ್ಮ ಜಾಗಕ್ಕೆ ಹೊಂಟೀನಿ ನೋಡ್ರಿಪ್ಪ. ಯಾಕಂದ್ರೆ ಅಜ್ಜಗಳೆಲ್ಲ ತಮ್ಮ ಜೀವನದ ಬಗ್ಗೆ ಟೈಮ್ ಪಾಸ್ ಮಾಡ್ಕೊತ ಕೂತಿರ್ತಾರೆ. ಹೋಗಿ ನಾವು ಅಜ್ಜಗಳ ಮಾತುಗಳು ಕೇಳ್ಕೊಂತ ಕೊಂಡೋದು ನೋಡ್ರಿ ಇಲ್ಲಿ. ಮತ್ತು ಅವ್ರ ಬುದ್ಧಿ ಮಾತುಗಳು ಹೇಳ್ತಿರ್ತಾರೆ. ಈಗಂತೂ ಸದ್ಯಕ್ಕೆ ಇಬ್ಬರ ಮಂದಿ ಕಾಕಾಗಳು ಕೂತಾರೆ ಇಲ್ಲಿ. ಇಲ್ಲಾದ್ರೆ ದಿನ ಹೆಂಗೈತೆ ಅಂದ್ರೆ ರೀ ಫುಲ್ ಅಜ್ಜ ಐಗಳು ಗ್ಯಾಂಗ್ ಇಲ್ಲಿ ಕೂತ ಕವಿ ಸಮ್ಮೇಳನ ಮಾಡ್ದಂಗೆ ತಮ್ಮ ಮನೆ ಸಮ್ಮೇಳನ ಮಾಡಿ ಕೂತಿರ್ತಾರೆ ನೋಡ್ರಪ್ಪ. ನಾನು ಒಂದು ಅರ್ಧ ತಾಸು ಕೂತ್ನಿ ಗುಂಗಾಡ ಗುಯ್ ಗುಯ್ ಅಂತೇಳಿ ಫುಲ್ ಕಡ್ಯಾಕತ್ತು ಸಾಕಾಗಿ ನಾವು ಅದ್ರದ್ದು ಭಾಳ ಕಡ್ಸ್ಕೊಂಡ್ರೆ ಡೆಂಗು ಹಿಂಗು ಆದತ್ತು ಅಂಥೇಳಿ ಮನೆ ಹಾದಿ ಹಿಡ್ದು ನೋಡ್ರಪ್ಪ. ಏನು ಹೋಗಿ ಊಟ ಮಾಡ್ದೆ ಮಲ್ಕೊಂಡು ಬಿಡೋದು ನೋಡ್ರಿ.